ನಾನಿನ್ನ ಚಂದಾದ ಹಾಯ್ ಫ್ರೆಂಡ್ಸ್, ನೀವು ಇದೇ ತರನ ವಿಡಿಯೋ ಎಡಿಟ್ ಮಾಡಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಾನು ಈ ವಿಡಿಯೋದಲ್ಲಿ ಯಾವ ತರ ವಿಡಿಯೋನ ಎಡಿಟ್ ಮಾಡಬೇಕಂತ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ. ಸೊ ಮತ್ತೆ ಆಗ್ತಾಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲಲ್ಲಿರುವಂಥ ಇನ್ಶಾಟ್ ಆ್ಯಪ್ನ ಓಪನ್ ಮಾಡಿ. ಯಾರ ಹತ್ರ ಇನ್ಶಾಟ್ ಆ್ಯಪ್ ಇಲ್ಲಾಂದರೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು 3 ಆಪ್ಷನ್ ಕಾಣುತ್ತೆ, ವಿಡಿಯೋ, ಫೋಟೋ ಮತ್ತು ಕಾಲೇಜ್ ಅಂತ. ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನ್ಯೂ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೀವು ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಬ್ಲಾಂಕ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಬ್ಲಾಂಕ್ ಆಪ್ಷನ್ ಬಂತು. ಸಪೋಸ್ ನೀವೇನಾದರೂ ಇದು ಫುಲ್ ಸ್ಕ್ರೀನ್ ಇಲ್ಲ ಅಂದರೆ 9:16 ಇಲ್ಲ ಅಂದರೆ ನೀವು ಇಲ್ಲಿ ಕನ್ವರ್ಸ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು 9:16 ಅನ್ನೋ ಒಂದು ಫ್ರೇಮ್ ಇರುತ್ತೆ. ಸೊ ಅದು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂಚೆ ಅದು 16:2 ಈ ಥರ ಇರುತ್ತೆ, ನೀವು 9:16ಗೆ ಕನ್ವರ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು 9:16 ಫ್ರೇಮ್ ಆಯಿತು. ಸೊ ಇವಾಗ ಇದು ಬಂದ್ಬಿಟ್ಟು 3 ಸೆಕೆಂಡ್ಸ್ ಇದೆ ಡ್ಯೂರೇಷನ್ನು. ಸೊ ನಾನಿವಾಗ ಇದನ್ನ ವೀಡಿಯೋ ಲೆಂತ್ ಮಾಡ್ತೀನಿ. ಅದು ಹೇಗೆ ಅಂದರೆ ಇಲ್ಲಿ ಡ್ಯೂರೇಷನ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟು ಸೆಕೆಂಡ್ಸ್ ಬೇಕೋ ಅಷ್ಟು ಸೆಕೆಂಡ್ಸ್ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಾನಿವಾಗ 10 ಸೆಕೆಂಡ್ ಹಾಕಿದ್ದೀನಿ. ಸೊ ಹಾಗಾಗಿ ವೀಡಿಯೋ ಲೆಂತ್ ಆಗಬಾರ್ದಂತ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ಹಾಕ್ಕೋಬೋದು. ನೋಡ್ತಾ ಇರ್ಬೋದು 10 ಸೆಕೆಂಡ್ವರೆಗೂ ಇದು ಡ್ಯೂರೇಷನ್ ಸೆಟ್ ಆಯಿತು. ಸೊ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ನೀವು ಇಲ್ಲಿ ನಿಮ್ಮ ಒಂದು ವೀಡಿಯೋನ ಆ್ಯಡ್ ಮಾಡಬೇಕಾಗುತ್ತೆ. PIP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ವೀಡಿಯೋ ಯಾವುದಿರುತ್ತಲ್ವ ಆ ಒಂದು ವೀಡಿಯೋನ ನೀವು ಇಲ್ಲಿ ಇನ್ಪುಟ್ ಮಾಡ್ಕೊಳ್ಳಿ. ಸೊ ವೀಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ವೀಡಿಯೋ ಇಲ್ಲಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಮ ಒಂದು ವೀಡಿಯೋ ಬಂತು. ಇದನ್ನು ನೀವು ಯಾವ ಥರ ಸೆಟ್ ಮಾಡ್ಕೋಬೇಕಂದ್ರೆ ನೀವು ಈ ಥರ ಇದನ್ನು ರೊಟೇಟ್ ಮಾಡ್ಕೊಳ್ಳಿ. ಮುಂಚೆನೇ ರೊಟೇಟ್ ಇದ್ದರೆ ತೊಂದರೆ ಇಲ್ಲ. ಸೊ ರೊಟೇಟ್ ಇಲ್ಲ ಅಂದರೆ ಈ ಥರ ರೊಟೇಟ್ ಮಾಡಿಕೊಂಡು ಫುಲ್ ಸ್ಕ್ರೀನ್ ತೊಗೊಂಡು ಡೆಡ್ ಎಂಡ್ ಅಂದರೆ ಲಾಸ್ಟಿಗೆ ಸೆಟ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಲಾಸ್ಟಲ್ಲಿ ಸೆಟ್ ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು ಫ್ರೇಮ್ ಬೇಕಲ್ವಾ, ಇನ್ನೊಂದು ವೀಡಿಯೋ ಅಗೇನ್ ಮತ್ತೆ ನೀವು ಇದನ್ನ ಕಾಪಿ ಸಹ ಮಾಡ್ಕೋಬೋದು. ಇಲ್ಲ ಇನ್ನೊಂದು ವೀಡಿಯೋ ಇದೆ ನಾವು ಆ್ಯಡ್ ಮಾಡ್ತೀನಿ ಅಂದ್ರೆ ಸೊ ನೆಕ್ಸ್ಟ್ PIP ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ವೀಡಿಯೋ ಇಲ್ಲಿ ಮತ್ತೆ ತೊಗೋಬೋದು. ಸೊ ಇವಾಗ ನಾನು ಎಡಿಟಿಂಗ್ ಪರ್ಪಸ್ ಅಲ್ವಾ, ಸೊ ಹಾಗಾಗಿ ಇದನ್ನೇ ಕಾಪಿ ಮಾಡ್ಕೊತೀನಿ. ಸೊ ಇವಾಗ ನಾನು ಇದನ್ನ ಕಾಪಿ ಮಾಡ್ಕೊಳ್ಳೋದು ಹೇಗೆ ಅಂದರೆ ಇಲ್ಲಿ ಕಾಪಿ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕಾಪಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇದ್ರ ಮೇಲೆ ಒಂದು ಕಾಪಿ ಆಗಿರುತ್ತೆ ನೋಡಿದ್ರಲ್ವಾ. ಇದನ್ನು ಬಂದ್ಬಿಟ್ಟು ಟಾಪಲ್ಲಿ ಸೆಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಟಾಪಲ್ಲಿ ಸೆಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಹಾಗೆ ಬಾಟಮಲ್ಲಿ ಸೆಟ್ ಮಾಡಿರ್ತಾರಲ್ವ ಅದನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಸೊ ಹಾಗೇನು ಇವಾಗ ಮಿಡ್ಲಲ್ಲಿ ಒಂದು ಬೇಕಾಗುತ್ತೆ ಅಲ್ವಾ. ಸೊ ಮಿಡ್ಲಲ್ಲೂ ಸಹ ನೀವು ಬೇಕಂದರೆ ಅಡಿಷ್ನಲ್ ಆಗಿ ಇನ್ನೊಂದು ವೀಡಿಯೋನ ಹಾಕ್ಬೋದು. ಸೊ ಇವಾಗ ನಾನು ಇದನ್ನೇ ಕಾಪಿ ಮಾಡಿ ತೋರಿಸ್ತೀನಿ. ಕಾಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೊಂದು ಕಾಪಿ ಆಗಿರುತ್ತೆ. ಸೊ ಇದನ್ನು ಮಿಡ್ಲಲ್ಲಿ ಸೆಟ್ ಮಾಡ್ಕೊಳ್ಳಿ. ಸೊ ಸೆಟ್ ಮಾಡ್ಕೊಂಡಾದ್ಮೇಲೆ ನೀವು ಇವಾಗ ಮಿಡ್ಲಲ್ಲಿರೋದು ಶಾಡೋ ಬರಬೇಕು. ಸೊ ಡಾರ್ಕ್ ಲೈನ್ ಇರುತ್ತೆ ಕಾರ್ನರಲ್ಲಿ, ಅದನ್ನು ನೀವು ರಿಮೂವ್ ಮಾಡಬೇಕಂದ್ರೆ ಇಲ್ಲಿ ಮಾಸ್ಕ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸೆಕೆಂಡ್ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಇವಾಗ ಈ ಥರ ರೊಟೇಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ರೊಟೇಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಕರೆಕ್ಟಾಗಿ ಪ್ಯಾರಲಲ್ ಆಗಿ ರೊಟೇಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಶಾಡೋ ಸಿಂಬಲ್ ಇದೆ ನೋಡಿ ಟಾಪಲ್ಲಿ, ಇದನ್ನು ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಳ್ಳಿ, ಓಕೆನಾ. ಈ ಥರ ಸ್ಕ್ರೋಲ್ ಮಾಡಿಕೊಂಡ್ರೆ ನಿಮಗೆ ಬಾರ್ಡರ್ ಅನ್ನೋದು ಶೋ ಆಗಲ್ಲ, ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ನಿಮ್ಮ ಒಂದು ವಿಡಿಯೋ ಎಡಿಟಿಂಗ್ ಆಗಿರುತ್ತೆ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ನೀವು ಏನಾದರೂ ಲಿರಿಕ್ಸ್ ಬರಿಬೇಕಂದ್ರೆ ಇದ್ರ ಮೇಲೆ ಸೊ ಬರಿಬೋದು. ಅದು ಯಾವ ಥರ ಅಂದರೆ ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಲವ್ ಅಂತ ಸಿಂಬಲ್ ಮೇಲೆ ಹಾಕಿ ಹಾರ್ಟ್ ಸಿಂಬಲ್ ಹಾಕೊಳ್ಳಿ. ಸೊ ತೋರಿಸ್ತೀನಿ ನಾನಿವಾಗ, ಓಕೆನಾ. ಈ ಥರ ಇದನ್ನು ಬಂದ್ಬಿಟ್ಟು ವಿಡಿಯೋ ಎಂಡ್ವರೆಗೂ ಸೆಟ್ ಮಾಡ್ಕೊಳ್ಳಿ. ಸೊ ಈ ಥರ, ಓಕೆನಾ. ಸೊ ಅದಾದಮೇಲೆ ಇದನ್ನ ಎಲ್ಲಿ ಬೇಕಲ್ಲಿ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಕಲರ್ ಬೇಕಂದ್ರೂ ಕಲರ್ ಸಹ ನೀವು ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಸೊ ಈ ಥರ, ಓಕೆನಾ. ಸೊ ಅದಾದಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಲಿರಿಕ್ಸ್ನ ಆ್ಯಡ್ ಮಾಡಬೇಕಾಗತ್ತಲ್ವ, ಅಂದರೆ ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಸೊ ಅದು ಯಾವ ಥರ ಅಂದರೆ ಇಲ್ಲಿ ಮ್ಯೂಸಿಕ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಪೋಸ್ ನಿಮ್ಮ ಒಂದು ಮ್ಯೂಸಿಕ್ ಏನಾದರೂ ವೀಡಿಯೋದಲ್ಲಿತ್ತಂದರೆ
ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ವಿಡಿಯೋ ಅಂದರೆ ವಿಡಿಯೋದಿಂದ ಆಡಿಯೋಗೆ ಅದು ಕನ್ವರ್ಟ್ ಆಗುತ್ತೆ. ಇಲ್ಲ ನನ್ನ ಹತ್ರ ಮ್ಯೂಸಿಕ್ ಇದೆ ಅಂದರೆ ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದಿರುತ್ತೆ ಮೈ ಮ್ಯೂಸಿಕ್. ಸಪೋಸ್ ಬಂದಿಲ್ಲ ಅಂದರೆ ನೀವು ಓಪನ್ ಫ್ರಮ್ ಅಂತ ಕೊಟ್ಟರೆ ಡೈರೆಕ್ಟಾಗಿ ಫೈಲ್ಗೆ ಹೋಗುತ್ತೆ. ಅಲ್ಲಿಂದ ನೀವು ಡೈರೆಕ್ಟಾಗಿ ಇನ್ಪುಟ್ ಮಾಡ್ಕೋಬೋದು. ಓಕೆನಾ? ಸೊ ನಾನಿವಾಗ ಪ್ಲೇ ಮಾಡಿ ತೋರಿಸ್ತೀನಿ. ಮ್ಯೂಸಿಕ್ ಇಲ್ಲ ಹಾಗೇನೆ. ಸೊ ನೋಡ್ತಾ ಇರ್ಬೋದು, ಈ ಥರ ನಿಮ್ಮ ಒಂದು ವಿಡಿಯೋನ ಎಡಿಟ್ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.